ರಾಜ್ಯದ ಗಮನ ಸೆಳೆದಿದ್ದ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ನಿರೀಕ್ಷೆಯಂತೆಯೇ ಜಾರಕಿಹೊಳಿ ಟೀಮ್ ಗೆದ್ದು ಬೀಗಿದೆ. ಆದರೆ ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣ ಸೋಲಿನಲ್ಲೂ ಗೆಲುವು ಕಂಡಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗೆದ್ದ ಜಾರಕಿಹೊಳಿ ಬ್ರದರ್ಸ್. ಸೋತರು ಗೆದ್ದು ಬೀಗಿದ ರಮೇಶ್ ಕತ್ತಿ, ಸವದಿ ಬಣ. ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ. ರಮೇಶ್ ಕತ್ತಿ, ಸವದಿ ಬಣಕ್ಕೆ ಸೋಲುಂಟಾಗಿದೆ. ಜಾರಕಿಹೊಳಿ ಬಣದ 16 ಸ್ಥಾನಗಳ ಪೈಕಿ 12 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ. ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣಕ್ಕೆ 3 ಸ್ಥಾನಗಳಲ್ಲಿ ಗೆಲುವು ದೊರೆತಿದೆ. ಈಗಾಗಲೇ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಅಧಿಕೃತ ಗೆಲುವನ್ನು ಸಾಧಿಸಿದ್ದಾರೆ. ಚುನಾವಣಾ ಅಧಿಕಾರಿಗಳು 4 ಕ್ಷೇತ್ರದಲ್ಲಿ ಫಲಿತಾಂಶವನ್ನ ಘೋಷಣೆ ಮಾಡಿಲ್ಲ. ಅಥಣಿಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿಗೆ 122 ಮತಗಳಿಂದ ಜಯ ಸಿಕ್ಕಿದೆ. ಆದರೆ ಸವದಿ ವಿರುದ್ಧ ಸ್ಪರ್ಧಿಸಿದಂತಹ ಮಹೇಶ್ ಕುಮಟಳ್ಳಿಗೆ ಕೇವಲ 3 ಮತಗಳು ಸಿಕ್ಕಿವೆ. ಈ ಫಲಿತಾಂಶವನ್ನ ನಾವು ನಿನ್ನೆಯೇ ಊಹೆ ಮಾಡಿದ್ವಿ. ಇವರು ಕತ್ತಿ ಪ್ಯಾನಲ್, ಕತ್ತಿಯವರು ಲಕ್ಷ್ಮಣ ಸವದಿ ಅವರು ಈಗ ಕೈ ಜೋಡಿಸಿದ್ದಾರೆ ಈ ವಿಚಾರದಲ್ಲಿ. ನಾನು ಹೇಳಿದ್ನಲ್ಲ, ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಈ ಕಡೆ ಕತ್ತಿ ಬಿಜೆಪಿ. ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ. ಅಲ್ಲಿ ಇವರಿಬ್ಬರು ಅಖಾಡದಲ್ಲಿದ್ದಾರೆ. ಇವರ ವಿರುದ್ಧ ಯಾರು? ಮಹೇಶ್ ಕುಮಟಳ್ಳಿ, ಮಾಜಿ ಶಾಸಕ. ಅವ್ರಿಗೊಂದು 4-5 ಓಟ್ ಇದೆ ಅಂತ ವೀಕ್ಷಕರೇ. ಮಾಹಿತಿಯ ಪ್ರಕಾರ ಲಕ್ಷ್ಮಣ ಸವದಿ ಇಲ್ಲಿ ಗೆದ್ದು ಬೀಗ್ತಾರೆ ಅನ್ನೋಂಥ ವಿಚಾರ ಇದೆ. ಭಾರೀ ಕುತೂಹಲ ಕೆರಳಿಸಿದ್ದ ಸಾಹುಕಾರಗಳಿಗೆ ಸವಾಲಾಗಿದ್ದಂತಹ ಹುಕ್ಕೇರಿ ಸ್ಥಾನದಲ್ಲಿ ರಮೇಶ್ ಕತ್ತಿ ಬರೋಬ್ಬರಿ 59 ಮತಗಳನ್ನು ಪಡೆದುಕೊಂಡಿದ್ರೆ, ಅವರ ಎದುರಾಳಿ ರಾಜೇಂದ್ರ ಪಾಟೀಲ್ ಕೇವಲ 30 ಮತಗಳನ್ನು ಪಡೆದುಕೊಂಡರು. ಆ ಮೂಲಕ ರಮೇಶ್ ಕತ್ತಿ 19 ಮತಗಳ ಅಂತರದಿಂದ ಜಯಿಸಿದ್ದಾರೆ. ನೋಡ್ರಿ, ಲಕ್ಷ್ಮಣ್ ಸವದಿ ಅವರಿಗೆ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ. ನಾನು ಅವರು ಅಂದರೆ ಚಲೋ ಅದು. ಅಂದರೆ ಲಕ್ಷ್ಮಣ್ ಸವದಿ ಅವ್ರ ಜೊತೆ ನಮ್ದು ಏನೂ ಜಗಳಿಲ್ಲ. ಅಂದರೆ ನಾವು ಯಾವಾಗ ಸಿಕ್ಕಾಗ ಮಾತಾಡ್ತೀವಿ, ಇದು ಮಾಡ್ತೀವಿ. ಸೊ ಅವ್ರಿಗೂ ಅದರಿಂದ ಅವಿರೋಧ ಆಯ್ಕೆ ಆಗ್ಬೇಕಂತ ಅವರು ಬಯಸಿದ್ರು. ನಾವು ಪ್ರಯತ್ನ ಮಾಡಿದ್ವಿ. ಕಾಗವಾಡ ಒಂದಾಯ್ತು, ಅದು ಆಗೋದಿಲ್ಲ. ಸ್ವಲ್ಪ ಎಲ್ಲ ಮನಸ್ಸಿಗೆ ಬೇಜಾರಿರ್ತಾವೆ. ಮುಂದಿನ ದಿನಮಾದಾಗೆಲ್ಲ ಸರಿ ಹಾಕೊಂಡು ಹೋಗ್ತಾರೆ. ಚುನಾವಣೆ ಅಂದಮೇಲೆ ಗೆಲುವು ಸೋಲು ಸ್ವಾಭಾವಿಕ. ಎಲ್ಲರೂ ಗೆಲ್ಲಬೇಕು ಅಂತಲೇ ಎಲ್ಲರೂ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಬಂದಿರತಕ್ಕಂಥ ಫಲಿತಾಂಶ ಎಲ್ಲರೂ ಕೂಡ ತಲೆಬಾಗಬೇಕಾಗುತ್ತೆ. ಮತ ಹಾಕಿದವ್ರಿಗೂ ಅಭಿನಂದನೆ ಹೇಳ್ತೀವಿ, ಮತ ಹಾಕದೇ ಇರ್ತಕ್ಕಂಥವ್ರಿಗೂ ಅಭಿನಂದನೆ ಹೇಳ್ತೀವಿ. 4 ಎಕರೆ ಇಲ್ಲೇ ಚೀಟಿ ಇದೆ ಅಂತ ಹೇಳಿದ್ರು, ಕ್ಲೋಸ್ ಆಯಿತು. ಅದಕ್ಕೆಲ್ಲ ಇದಕ್ಕೆ ಮುಂಚೆನೇ ಹೇಳಿದೆ. ಈಗಾಗಲೇ ಅಲ್ಲಿ ಒಂದು 4 ನಮ್ಮ ಸದಸ್ಯರ ಕರ್ಕೊಂಡಲ್ಲಿ ಹೇಳ್ತಾ ಇದ್ರು, ನಾವೇ ಕೂಡಿ ಒಂದೇ ಮಾಡೋಣ, ಅವ್ರಿಗೆ ಆಕ್ಸಿಡೆಂಟ್ ಆಗ್ಬೇಕಂತ. ಈಗಾಗಲೇ ಒಂದು ತಾಸಿಂದ ಈಗಾಗಲೇ ಹೊಸ ತಳಿ ಬರ್ಕಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಒಟ್ಟಿಗೆ ಇರ್ತಾರೆ. ಇದು ರಿಸಲ್ಟಿನಲ್ಲಿ ಅಲ್ಲಿ ಹೋದಾಗ ಅವ್ರು ಹೇಳ್ತಾ ಇದ್ರಂತೆ ಒಟ್ಟಿಗೆ ಮಾಡೋಣ ಅಂತ. ಅದು ಚರ್ಚೆ ಬೇಡ ಅಂತ ನಾವು ಹೇಳೋದು. ಅದು ಯಾವುದು ಕೂಡ ಸಕ್ಸಸ್ ಆಗೋಲ್ಲ, ಅದು ಚರ್ಚೆ ಬೇಡ. 16 ನಿರ್ದೇಶಕ ಸ್ಥಾನಗಳ ಪೈಕಿ 9 ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿತ್ತು. ಆ 7 ಸ್ಥಾನಗಳನ್ನ ಜಾರಕಿಹೊಳಿ ಬಣವೇ ಗೆದ್ದಿತ್ತು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯದ ಗಮನ ಸೆಳೆದಿದ್ದ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ನಿರೀಕ್ಷೆಯಂತೆಯೇ ಜಾರಕಿಹೊಳಿ ಟೀಮ್ ಗೆದ್ದು ಬೀಗಿದೆ. ಆದರೆ ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣ ಸೋಲಿನಲ್ಲೂ ಗೆಲುವು ಕಂಡಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗೆದ್ದ ಜಾರಕಿಹೊಳಿ ಬ್ರದರ್ಸ್. ಸೋತರು ಗೆದ್ದು ಬೀಗಿದ ರಮೇಶ್ ಕತ್ತಿ, ಸವದಿ ಬಣ. ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ. ರಮೇಶ್ ಕತ್ತಿ, ಸವದಿ ಬಣಕ್ಕೆ ಸೋಲುಂಟಾಗಿದೆ. ಜಾರಕಿಹೊಳಿ ಬಣದ 16 ಸ್ಥಾನಗಳ ಪೈಕಿ 12 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ. ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣಕ್ಕೆ 3 ಸ್ಥಾನಗಳಲ್ಲಿ ಗೆಲುವು ದೊರೆತಿದೆ. ಈಗಾಗಲೇ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಅಧಿಕೃತ ಗೆಲುವನ್ನು ಸಾಧಿಸಿದ್ದಾರೆ. ಚುನಾವಣಾ ಅಧಿಕಾರಿಗಳು 4 ಕ್ಷೇತ್ರದಲ್ಲಿ ಫಲಿತಾಂಶವನ್ನ ಘೋಷಣೆ ಮಾಡಿಲ್ಲ. ಅಥಣಿಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿಗೆ 122 ಮತಗಳಿಂದ ಜಯ ಸಿಕ್ಕಿದೆ. ಆದರೆ
ಸೌದಿ ವಿರುದ್ಧ ಸ್ಪರ್ಧಿಸಿದಂತಹ ಮಹೇಶ್ ಕುಮಟಳ್ಳಿಗೆ ಕೇವಲ 3 ಮತಗಳು ಸಿಕ್ಕಿವೆ. ಈ ಫಲಿತಾಂಶವನ್ನ ನಾವು ನಿನ್ನೆಯೇ ಊಹೆ ಮಾಡಿದ್ವಿ. ಇವರು ಕತ್ತಿ ಪ್ಯಾನಲ್, ಕತ್ತಿಯವರು ಲಕ್ಷ್ಮಣ ಸವದಿ ಅವರು ಈಗ ಕೈ ಜೋಡಿಸಿದ್ದಾರೆ ಈ ವಿಚಾರದಲ್ಲಿ. ನಾನು ಹೇಳಿದ್ನಲ್ಲ, ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಅಲ್ಲಿದ್ದಾರೆ, ಈ ಕಡೆ ಕತ್ತಿ ಬಿಜೆಪಿ, ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ. ಅಲ್ಲಿ ಇವರಿಬ್ಬರು ಅಖಾಡದಲ್ಲಿದ್ದಾರೆ. ಇವರ ವಿರುದ್ಧ ಯಾರು? ಮಹೇಶ್ ಕುಮಟಳ್ಳಿ, ಮಾಜಿ ಶಾಸಕ. ಅವ್ರಿಗೊಂದು 4-5 ಓಟ್ ಇದೆ ಅಂತ ವೀಕ್ಷಕರೇ. ಮಾಹಿತಿಯ ಪ್ರಕಾರ ಲಕ್ಷ್ಮಣ ಸವದಿ ಇಲ್ಲಿ ಗೆದ್ದು ಬಿಕ್ತಾರೆ ಅನ್ನೋಂಥ ವಿಚಾರ ಇದೆ. ಭಾರೀ ಕುತೂಹಲ ಕೆರಳಿಸಿದ್ದ ಸಾಹುಕಾರಗಳಿಗೆ ಸವಾಲಾಗಿದ್ದಂತಹ ಹುಕ್ಕೇರಿ ಸ್ಥಾನದಲ್ಲಿ ರಮೇಶ್ ಕತ್ತಿ ಬರೋಬ್ಬರಿ 59 ಮತಗಳನ್ನು ಪಡೆದುಕೊಂಡಿದ್ರೆ, ಅವರ ಎದುರಾಳಿ ರಾಜೇಂದ್ರ ಪಾಟೀಲ್ ಕೇವಲ 30 ಮತಗಳನ್ನು ಪಡೆದುಕೊಂಡರು. ಆ ಮೂಲಕ ರಮೇಶ್ ಕತ್ತಿ 19 ಮತಗಳ ಅಂತರದಿಂದ ಜಯಿಸಿದ್ದಾರೆ. ನೋಡ್ರಿ, ಲಕ್ಷ್ಮಣ್ ಸವದಿ ಅವರಿಗೆ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ. ನಾನು ಅವರು ಅಂದರೆ ಚಲೋ ಅದು. ಅಂದರೆ ಲಕ್ಷ್ಮಣ್ ಸವದಿ ಅವ್ರ ಜೊತೆ ನಮ್ದು ಏನೂ ಜಗಳಿಲ್ಲ. ಅಂದರೆ ನಾವು ಯಾವಾಗ ಸಿಕ್ಕಾಗ ಮಾತಾಡ್ತೀವಿ, ಇದು ಮಾಡ್ತೀವಿ. ಸೊ ಅವ್ರಿಗೂ ಅದರಿಂದ ಅವಿರೋಧ ಆಯ್ಕೆ ಆಗ್ಬೇಕಂತ ಅವರು ಬಯಸಿದ್ರು. ನಾವು ಪ್ರಯತ್ನ ಮಾಡಿದ್ವಿ. ಕಾಗವಾಡ ಒಂದಾಯ್ತು, ಅದು ಆಗೋದಿಲ್ಲ. ಸ್ವಲ್ಪ ಎಲ್ಲ ಮನಸ್ಸಿಗೆ ಬೇಜಾರಿರ್ತಾವೆ. ಮುಂದಿನ ದಿನಮಾದಾಗ ಎಲ್ಲ ಸರಿ ಹಾಕೊಂಡು ಹೋಗ್ತಾರೆ. ಚುನಾವಣೆ ಅಂದಮೇಲೆ ಗೆಲುವು ಸೋಲು ಸ್ವಾಭಾವಿಕ. ಎಲ್ಲರೂ ಗೆಲ್ಲಬೇಕು ಅಂತಲೇ ಎಲ್ಲರೂ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಬಂದಿರತಕ್ಕಂಥ ಫಲಿತಾಂಶ ಎಲ್ಲರೂ ಕೂಡ ತಲೆಬಾಗಬೇಕಾಗುತ್ತೆ. ಮತ ಹಾಕಿದವ್ರಿಗೂ ಅಭಿನಂದನೆ ಹೇಳ್ತೀವಿ, ಮತ ಹಾಕದೇ ಇರ್ತಕ್ಕಂಥವ್ರಿಗೂ ಅಭಿನಂದನೆ ಹೇಳ್ತೀವಿ. 4 ಎಕರೆ ಇಲ್ಲೇ ಚೀಟಿ ಇದೆ ಅಂತ ಹೇಳಿದ್ರು, ಕ್ಲೋಸ್ ಆಯಿತು. ಅದಕ್ಕೆಲ್ಲ ಇದಕ್ಕೆ ಮುಂಚೆನೇ ಹೇಳಿದೆ. ಈಗಾಗಲೇ ಅಲ್ಲಿ ಒಂದು 4 ನಮ್ಮ ಸದಸ್ಯರ ಕರ್ಕೊಂಡಲ್ಲಿ ಹೇಳ್ತಾ ಇದ್ರು, ನಾವೇ ಕೂಡಿ ಒಂದೇ ಮಾಡೋಣ, ಅವ್ರಿಗೆ ಆಕ್ಸಿಡೆಂಟ್ ಆಗ್ಬೇಕಂತ. ಈಗಾಗಲೇ 1 ತಾಸಿಂದ ಈಗಾಗಲೇ ಹೊಸ ತಳಿ ಪರ್ಕಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಒಟ್ಟಿಗೆ ಇರ್ತಾರೆ ರಿಸಲ್ಟಿನಲ್ಲಿ. ಅಲ್ಲಿ ಹೋದಾಗ ಅವ್ರು ಹೇಳ್ತಾ ಇದ್ರಂತೆ ಒಟ್ಟಿಗೆ ಮಾಡೋಣ ಅಂತ. ಅದು ಚರ್ಚೆ ಬೇಡ ಅಂತ ನಾವು ಹೇಳೋದು. ಅದು ಯಾವುದು ಕೂಡ ಸಕ್ಸಸ್ ಆಗೋಲ್ಲ, ಚರ್ಚೆ ಬೇಡ. 16 ನಿರ್ದೇಶಕ ಸ್ಥಾನಗಳ ಪೈಕಿ 9 ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿತ್ತು. ಆ 7 ಸ್ಥಾನಗಳನ್ನ ಜಾರಕಿಹೊಳಿ ಬಣವೇ ಗೆದ್ದಿತ್ತು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯದ ಗಮನ ಸೆಳೆದಿದ್ದ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ನಿರೀಕ್ಷೆಯಂತೆಯೇ ಜಾರಕಿಹೊಳಿ ಟೀಮ್ ಗೆದ್ದು ಬೀಗಿದೆ. ಆದರೆ ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣ ಸೋಲಿನಲ್ಲೂ ಗೆಲುವು ಕಂಡಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗೆದ್ದ ಜಾರಕಿಹೊಳಿ ಬ್ರದರ್ಸ್. ಸೋತರು ಗೆದ್ದು ಬೀಗಿದ ರಮೇಶ್ ಕತ್ತಿ, ಸವದಿ ಬಣ. ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ. ರಮೇಶ್ ಕತ್ತಿ, ಸವದಿ ಬಣಕ್ಕೆ ಸೋಲುಂಟಾಗಿದೆ. ಜಾರಕಿಹೊಳಿ ಬಣದ 16 ಸ್ಥಾನಗಳ ಪೈಕಿ 12 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ. ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣಕ್ಕೆ 3 ಸ್ಥಾನಗಳಲ್ಲಿ ಗೆಲುವು ದೊರೆತಿದೆ. ಈಗಾಗಲೇ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಅಧಿಕೃತ ಗೆಲುವನ್ನ ಸಾಧಿಸಿದ್ದಾರೆ. ಚುನಾವಣಾ ಅಧಿಕಾರಿಗಳು 4 ಕ್ಷೇತ್ರದಲ್ಲಿ ಫಲಿತಾಂಶವನ್ನ ಘೋಷಣೆ ಮಾಡಿಲ್ಲ. ಅಥಣಿಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿಗೆ 122 ಮತಗಳಿಂದ ಜಯ ಸಿಕ್ಕಿದೆ. ಆದರೆ ಸವದಿ ವಿರುದ್ಧ ಸ್ಪರ್ಧಿಸಿದಂತಹ ಮಹೇಶ್ ಕುಮಟಳ್ಳಿಗೆ ಕೇವಲ 3 ಮತಗಳು ಸಿಕ್ಕಿವೆ. ಈ ಫಲಿತಾಂಶವನ್ನ ನಾವು ನಿನ್ನೆಯೇ ಊಹೆ ಮಾಡಿದ್ವಿ. ಇವರು ಕತ್ತಿ ಪ್ಯಾನಲ್, ಕತ್ತಿಯವರು ಲಕ್ಷ್ಮಣ ಸವದಿ ಅವರು ಈಗ ಕೈ ಜೋಡಿಸಿದ್ದಾರೆ ಈ ವಿಚಾರದಲ್ಲಿ. ನಾನು ಹೇಳಿದ್ನಲ್ಲ, ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಅಲ್ಲಿದ್ದಾರೆ, ಈ ಕಡೆ ಕತ್ತಿ ಬಿಜೆಪಿ, ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ. ಅಲ್ಲಿ ಇವರಿಬ್ಬರು ಅಖಾಡದಲ್ಲಿದ್ದಾರೆ. ಇವರ ವಿರುದ್ಧ ಯಾರು? ಮಹೇಶ್ ಕುಮಟಳ್ಳಿ, ಮಾಜಿ ಶಾಸಕ. ಅವ್ರಿಗೊಂದು 4-5 ಓಟ್ ಇದೆ ಅಂತ ವೀಕ್ಷಕರೇ. ಮಾಹಿತಿಯ ಪ್ರಕಾರ ಲಕ್ಷ್ಮಣ ಸವದಿ ಇಲ್ಲಿ ಗೆದ್ದು ಬಿಕ್ತಾರೆ ಅನ್ನೋಂಥ ವಿಚಾರ ಇದೆ. ಭಾರೀ ಕುತೂಹಲ ಕೆರಳಿಸಿದ್ದ ಸಾಹುಕಾರಗಳಿಗೆ ಸವಾಲಾಗಿದ್ದಂತಹ ಹುಕ್ಕೇರಿ ಸ್ಥಾನದಲ್ಲಿ ರಮೇಶ್ ಕತ್ತಿ ಬರೋಬ್ಬರಿ 59 ಮತಗಳನ್ನು ಪಡೆದುಕೊಂಡಿದ್ರೆ, ಅವರ ಎದುರಾಳಿ ರಾಜೇಂದ್ರ ಪಾಟೀಲ್ ಕೇವಲ 30 ಮತಗಳನ್ನು ಪಡೆದುಕೊಂಡರು. ಆ ಮೂಲಕ ರಮೇಶ್ ಕತ್ತಿ 19 ಮತಗಳ ಅಂತರದಿಂದ ಜಯಿಸಿದ್ದಾರೆ. ನೋಡ್ರಿ, ಲಕ್ಷ್ಮಣ್ ಸವದಿ ಅವರಿಗೆ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ. ನಾನು ಅವರು ಅಂದರೆ ಚಲೋ ಅದು. ಅಂದರೆ ಲಕ್ಷ್ಮಣ್ ಸವದಿ ಅವ್ರ ಜೊತೆ ನಮ್ದು ಏನೂ ಜಗಳಿಲ್ಲ. ಅಂದರೆ ನಾವು ಯಾವಾಗ ಸಿಕ್ಕಾಗ ಮಾತಾಡ್ತೀವಿ, ಇದು ಮಾಡ್ತೀವಿ. ಸೊ ಅವ್ರಿಗೂ ಅದರಿಂದ ಅವಿರೋಧ ಆಯ್ಕೆ ಆಗ್ಬೇಕಂತ ಅವರು ಬಯಸಿದ್ರು. ನಾವು ಪ್ರಯತ್ನ ಮಾಡಿದ್ವಿ. ಕಾಗವಾಡ ಒಂದಾಯ್ತು, ಅದು ಆಗೋದಿಲ್ಲ. ಸ್ವಲ್ಪ ಎಲ್ಲ ಮನಸ್ಸಿಗೆ ಬೇಜಾರಿರ್ತಾವೆ. ಮುಂದಿನ ದಿನಮಾದಾಗ ಎಲ್ಲ ಸರಿ ಹಾಕೊಂಡು ಹೋಗ್ತಾರೆ. ಚುನಾವಣೆ ಅಂದಮೇಲೆ ಗೆಲುವು ಸೋಲು ಸ್ವಾಭಾವಿಕ. ಎಲ್ಲರೂ ಗೆಲ್ಲಬೇಕು ಅಂತಲೇ ಎಲ್ಲರೂ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಬಂದಿರತಕ್ಕಂಥ ಫಲಿತಾಂಶ ಎಲ್ಲರೂ ಕೂಡ ತಲೆಬಾಗಬೇಕಾಗುತ್ತೆ.
ಮತ ಹಾಕಿದವ್ರಿಗೂ ಅಭಿನಂದನೆ ಹೇಳ್ತೀವಿ, ಮತ ಹಾಕದೇ ಇರ್ತಕ್ಕಂಥವ್ರಿಗೂ ಅಭಿನಂದನೆ ಹೇಳ್ತೀವಿ. 4 ಎಕರೆ ಇಲ್ಲೇ ಚೀಟಿ ಇದೆ ಅಂತ ಹೇಳಿದ್ರು ಕ್ಲೋಸ್ ಆಯಿತು. ಅದಕ್ಕೆಲ್ಲ ಇದಕ್ಕೆ ಮುಂಚೆನೇ ಹೇಳಿದೆ. ಈಗಾಗಲೇ ಅಲ್ಲಿ ಒಂದು 4 ನಮ್ಮ ಸದಸ್ಯರ ಕರ್ಕೊಂಡಲ್ಲಿ ಹೇಳ್ತಾ ಇದ್ರು, ನಾವೇ ಕೂಡಿ ಒಂದೇ ಮಾಡೋಣ, ಅವ್ರಿಗೆ ಆಕ್ಸಿಡೆಂಟ್ ಆಗ್ಬೇಕಂತ. ಈಗಾಗಲೇ 1 ತಾಸಿಂದ ಈಗಾಗಲೇ ಹೊಸ ತಳಿ ಪರ್ಕಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಒಟ್ಟಿಗೆ ಇರ್ತಾರೆ ರಿಸಲ್ಟ್ ಇದ್ದಲ್ಲಿ. ಅಲ್ಲಿ ಹೋದಾಗ ಅವ್ರು ಹೇಳ್ತಾ ಇದ್ರಂತೆ ಒಟ್ಟಿಗೆ ಮಾಡೋಣ ಅಂತ. ಅದು ಚರ್ಚೆ ಬೇಡ ಅಂತ ನಾ ಹೇಳೋದು. ಅದು ಯಾವುದು ಕೂಡ ಸಕ್ಸಸ್ ಆಗೋಲ್ಲ, ಚರ್ಚೆ ಬೇಡ. 16 ನಿರ್ದೇಶಕ ಸ್ಥಾನಗಳ ಪೈಕಿ 9 ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿತ್ತು. ಆ 7 ಸ್ಥಾನಗಳನ್ನ ಜಾರಕಿಹೊಳಿ ಬಣವೇ ಗೆದ್ದಿತ್ತು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.